ಸೊ ನಿಮ್ಮ ಬ್ರೋ ಅವರು ಕಾಡಿನ ಕತೆ ಓದೋರು ಅಲ್ಲಿ ಸೀಮೆಸಿಗಳು ಎಲ್ಲ ಮೆಡಿಸಿನ್ಸ್ ಮೇಲೆ ಬರ್ತವೆ, ಆಯಿಲ್ ನೊರೆ ಬರುತ್ತೆ, ನಮಗೆ ಭಯ ಆಗುತ್ತೆ ಸೌರದಿಕ್ಕೆ. ಯಾರಂದು ನಮ್ಮ ಮರ್ಯಾದೆ ಆಗುತ್ತೆ ಯಾರಂದು ಮತ್ತೆ ಅಪೂರ್ವ ಇಲ್ಲಿ ಮರಗಳಿಂದ ಬರ್ತದಲ್ಲ ಗಾಳಿಗಳು, ಎಲ್ಲ ಕಡೆ ಮರಗಳಿಂದನೇ ಬರೋದು. ಹಿಂಗಿದೆ ನೋಡಿ ವೆದರು, ಚಿಕ್ಕಮಂಗ್ಳೂರು ಥರ ಫೀಲ್ ಆಗುತ್ತೆ. ಎರಡು ಪಕ್ಷಿಗಳು ಏನು ಮಾಡ್ತದೆ ಹೇಳಿ, ಇವಾಗ ಎರಡೂ ಮಾತಾಡ್ತಾ ಇದ್ದಾವೆ, ಕಮ್ಯುನಿಕೇಟ್ ಮಾಡೋದು. ಈ ಕಡೆ ವಿಚಾರ ಅದು, ಆ ಕಡೆ ವಿಚಾರ ಈ ಕಡೆ. ಸೊ ಫುಲ್ಲು ಬದಿಯಾಗ್ಬಿಟ್ಟಿದೆ ಮಳೆಗೆ, ಗಾಡೀಲಿ ಹೋಗೋಷ್ಟು ಸೇಫ್ ಅಲ್ಲ. ನಿಧಾನ ನಿಧಾನ ನಿಧಾನ. ಇದು ಹಂಗೆ ತಗೋ ಇಲ್ಲಿ ಕೆಳಗಡೆ ನೀನು ತಡೆಯುತ್ತೆ, ಕಲ್ಲು ತಡೆಯುತ್ತೆ. ಹಾಂ 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 ಹುಷಾರು, ಕೇರ್ಫುಲ್, ಕಲ್ಲಿದೆ ಆ ಕಡೆ. ಓ ಕುತ್ಕೊಂಡ್ಬಿಡುತ್ತೆ ಅದು. ಅದೇ ಬೆಟರ್, ಹಂಗೆ ಬೆಟರ್ ನೋಡು. ಯಪ್ಪ ಬದಿ ಏನು ಹಿಂಗಿದೆ ಇಲ್ಲಿ. ನಿಧಾನ. ಅವ್ರು ಆರಾಮಾಗಿ ಹೋಗ್ಬಿಟ್ಟಿದ್ದಾರೆ. ಸರಿ ಸರ್, ರೆಡಿ. ಹೋಗ್ಲಿ ಹಂಗೆ ಹೋಗ್ಲಿ. ಹಾಂ ಹಂಗೆ ಹೋಗ್ಲಿ ಓದಂಗೆ ಹೋಗ್ಲಿ. ಇವ್ರು ಆನಂದ್ ಅಂತ, ಇವ್ರು ಶಶಿ ಅಂತ. ನಾನು ಶಶಿ ಅವಾಗ್ಲಿ ಇವ್ರನ್ನೇ ಹೇಳ್ತಾ ಇದ್ದು, ಇವರೇ ಆ ಶಶಿ. ಆನಂದ್, ನಿಮ್ದು ಚಾನಲ್ ನೇಮ್ ಏನು? ಟಾಗೂರ್ ಸ್ಟುಡಿಯೋಸ್. ನಿಮ್ಮ ಕಡೆಯಿಂದ ಪರಿಚಯ ಮಾಡ್ಕೊಡ್ತೀನಿ ಎಲ್ರಿಗೂ. ಇವರು ಕೃಷ್ಣ ಅಂತ, ಇವರು ಹೇಳ್ರಿ ಸೂರ್ಯ, ಇವರು ಮನು ಅಂತ, ಇವರು ಲೋಕಲೈಟ್ಸಾ? ಓಕೆ, ಶಶಿಧರ್. ಇವ್ರು ಶಶಿಧರ್ ಅಂತ. ಸೊ ನಿಮ್ಮ ನೇಮ್ ಬ್ರೋ? ಅವರು ಕಾಡಿನ ಕತೆ ಓದೋರು ಮುರಳಿ ಅಂತ. ಅದು ಚಾನಲ್ ಇದೆ ಒಂದು, ತುಂಬಾ ತೋರ್ಸಕ್ಕಾಗಲ್ಲ ಈಗ, ಇವಾಗೆಲ್ಲ ತೋರ್ಸಕ್ಕಾಗಲ್ಲ. ತೇಜಸ್ವಿ ಟಾಕೀಸ್ ಅಂತ ಈ ಸೈಡ್. ಲೈಟಾಗಿ ಫಾಗ್ ಸ್ಟಾರ್ಟ್ ಆಗ್ತಾ ಐತೆ ಇವಾಗ ನಮ್ಮ ಹತ್ರ. ಆ್ಯಕ್ಚುಲಿ ನಾವು ಹತ್ರ ಹೋಗ್ತಾ ಇದ್ದೀವಿ. ಎಷ್ಟು ಫೀಲ್ ಕೊಡ್ತಾ ಇದೆ ಅಂದರೆ ಉಸಿರಾಡ್ತಾ ಇದ್ದೀವಿ ಇವಾಗ ಅಂತ ಅನಿಸ್ತಾ ಇದೆ. ಅಷ್ಟು ಫ್ರೆಶ್ ಆಗಿದೆ ಗಾಳಿ, ಒಳ್ಳೆ ರಿಫ್ರೆಶ್ ಆಗ್ತಾ ಇದೆ ಒಳಗಡೆ. ಬ್ರೀತೆಲ್ಲ ಸಖತ್ತಾಗಿದೆ ಫೀಲ್ ಮಾತ್ರ. ಸೊ ಮತ್ತೆ ಇಳಿಬೇಕಾಗಿರೋ ಪರಿಸ್ಥಿತಿ ಬಂತು. ಸೊ ವೆದರ್ ಮಾತ್ರ ಇಲ್ಲಿಂದ ಇನ್ನೂ ಸೂಪರ್ ಆಗಿದೆ. ಇಳಿದ್ಬಿಡ್ತೀನಿ. ಸೊ ಇದು ಬಾಳು ನಮ್ಮದು. ಇಳಿದು ಬೈಕ್ ತರಬೇಕಾಯ್ತು ಆ್ಯಕ್ಚುಲಿ, ಮೊಬೈಲ್ ತಂದ್ಬಿಟ್ಟು ಅದಿರಲ್ಲ ವೆದರ್ ಹೇಗಿದೆ ಅಂತ. ಇರಿ ರೆಸ್ಟೋರೆಂಟ್ ಹೋಗ್ಬಿಡ, ತಳ್ಕೊ ಹಂಗೆ ಆರಾಮಾಗೆ. ಇರು ಗಾಡಿ ಆಫ್ ಮಾಡ್ಕೊಂಡು ತಳ್ಕೊಂಬಿಡೋಣ. ಹಂಗೆ ಓ ಗಾಡ್, ಗಾಡಿನೇ ತರಬೇಕಾಯ್ತು. ಮೊಬೈಲ್ ತಂದ್ಬಿಟ್ವಿ. ಆ ಸೈಡ್ ಹೋಗ್ಬಿಡು ಕೃಷ್ಣ.
ಆ ಸೈಡು ಹೆಂಗಿದೆ ಅಂದರೆ ಕಾಣಿಸ್ತಾ ಇದೆಯಾ ವ್ಯೂ? ನಾಟಿ ಹಸುಗಳು ಹಾಂ ಸ್ಮೆಲ್ ಇತ್ತಲ್ಲ, ಹಾಂ ಅದಕ್ಕೆ ಕ್ರಿಮಿ ಕೀಟಗಳು ಯಾವುದು ಬರ್ತಾ ಇರಲಿಲ್ವಂತೆ. ಓಕೆ ಓಕೆ. ಇವಾಗೆಲ್ಲ ಇಲ್ಲಿ ಸೀಮೆ ಹಸುಗಳು ಹಾಂ ಎಲ್ಲ ಮೆಡಿಸಿನ್ ಸ್ಮೆಲ್ ಬರ್ತವೆ, ಹಾಂ ಬಾಯಲ್ಲಿ ನೊರೆ ಬರುತ್ತೆ, ನಮಗೆ ಭಯ ಆಗುತ್ತೆ ಸೌರದಕ್ಕೆ. ಕಷ್ಟ ಇಲ್ಲಿ ಹೋಗೋದು. ಆಫ್ ರೋಡ್ ಅಪ್ಪ ಸ್ವಾಮಿ, ಅಂದ್ರೆ ಮೊಪೆಡ್ ಅಂತೂ ಹಾಂ, ನಾನೇನೋ ಅನ್ಕೊಂಡೆ. ಮೊಬೈಲ್ ಅದಕ್ಕೆ ಶಶಿ ಹೇಳ್ದನ್ನ ಹಾಂ ಗೊತ್ತಿಲ್ಲ. ನೀನು ಯಾವಾಗ ಬಂದಿದ್ದು ಶಶಿಗೆ? ಬಂದಿದ್ದ. ಬೇಡ ಹಾಂ ಹಾಂ ಒಂದ್ಸಲಿ ಕಾರಲ್ಲಿ ಇಲ್ಲಿವರೆಗೂ ಬಂದು ಇಲ್ಲಿ ಕಾರ್ ಹಾಕ್ಬಿಟ್ಟು ಹಾಂ ಹಾಂ ಹಾಂ. ನಡ್ಕೊಂಡು ಹೋಗಿದ್ವಿ. ಒಂದು ಹಿಮಾಲಯನ್ ತಗೊಂಡ್ಬಿಡು. ನೆಕ್ಸ್ಟ್ ಟೈಮ್ ಹಿಮಾಲಯನ್ ಬೈಕ್ ಓಕೆ. ಇತ್ತು ನಡೆದ ನನಗೆ, ಹಾಂ ತಗೋಬೇಕಾಯ್ತು. ವೆದರು ಸಕ್ಕದಾಯ್ತು ಇಲ್ಲಿಂದ. ಬಾಡಿ ಬೃಂದಾವನ ಥರ ಅನ್ಸ್ಬಿಡ್ತು ನನಗೆ. ಬಾಡಿ ಫುಲ್ ರಿಫ್ರೆಶ್ ಆಗ್ತೈತೆ. ಎಲ್ಲ ಒಳಗಡೆ ಎಲ್ಲ ಹೆಂಗಾಗುತ್ತೆ ಫೀಲ್ ಗೊತ್ತಾ? ಇಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಕಮ್ಮಿ ಇರ್ತದೆ ಹಾಂ ಫುಲ್. ಆಮೇಲೆ ಸ್ವಲ್ಪ ಫಾಗ್ ಮಿಕ್ಸ್ ಆಗಿರ್ತದಲ್ಲ, ಹಾಂ ಅದು ನಮ್ಮ ಮೆಂಟಲ್ ಅದು ಬ್ರೈನ್ಗೂ ರಿಲ್ಯಾಕ್ಸ್ ಆಗ್ತದೆ. ಆಮೇಲೆ ಇಲ್ಲಿ ಮರಗಳಿಂದ ಬರ್ತದಲ್ಲ ಗಾಳಿಗಳು, ಹಾಂ ಎಲ್ಲ ಕಡೆ ಮರಗಳಿಂದನೇ ಬರೋದು. ಬಟ್ ಇಲ್ಲಿ ಕಾಡಲ್ಲ, ಹಾಂ ಆಯುರ್ವೇದಿಕ್ಕು ಮೇ ಬಿ, ಅದರಿಂದ ಇಲ್ಲಿ ಸ್ಮೆಲ್ಲೇ ಬೇರೆ ಥರ. ಫೀಲೇ ಬೇರೆ ಕೊಡುತ್ತಲ್ಲ ಇದು. ನಾವು ತಗೊಳ್ಳೋ ಬ್ರೀತ್ ಅದು ಫೀಲೇ ಒಂಥರ ಉಸಿರಾಡ್ತಾ ಇದ್ದೀವಿ ಅದು ಅನ್ನೋ ಥರ ಅನ್ಸುತ್ತೆ. ಇವತ್ತು ಉಸಿರಾಡ್ದಾಗ ಚಿಲ್ನೆಸ್. ಬೆಟ್ಟದ ಮೇಲೆ ಹತ್ತು ಪಾಸ್ ಬಿಡಕ್ಕೆ ರೆಡಿ ಆಗಿರುವಂಥ ಮನು ಮತ್ತು ಸುದರ್ಶನ್ ಅವ್ರಿಗೆ. ಸೊ ಬ್ಯಾಕ್ ಸೈಡ್ ಒಂದು ಪೋಸು. ಎಲ್ಲಿ ನಂದು 5 ವರ್ಷ ಆಯ್ತು ನಿನ್ನ ಜೊತೆ ಬಂದೆ ನಾನು. 5 ವರ್ಷ ಕುಮಾರ ಪರ್ವತ ಲಾಸ್ಟು. ಕೊಡ್ಸೋದ್ರಿಗೆ ಹೋಗು. ನಾನು ಬರಲಿಲ್ಲ, ಕೊಡ್ಸೋದ್ರಿಗೆ ಮಿಸ್ ಮಾಡ್ಕೊಂಡೆ. ಬಟ್ ಇವಾಗ ತುಂಬ ಚೇಂಜಸ್ ಆಗ್ಬಿಟ್ಟಿದೆ ಕೊಡ್ಸೋದ್ರಲ್ಲಿ. ಅಂದರೆ ಯಾವ 3 ವಿಡಿಯೋ ನೋಡಿದೆ, ನಾನು ಟಾಟಾ ಎಸಿ ಬರ್ತಾಯಿತ್ತು ಅಂದ್ಕೊಂಡಿದ್ದೆ. ಪೂಜೆ ಮಾಡಿದೆ ನೋಡ. ದೇವ್ರ ಮರ ತಾನೇ ಇದು. ಪೂಜೆ ಮಾಡಿ ನೆನ್ಬಿಟ್ಟೆ ಪಾಪ. ಕಣ್ಕಿತ್ಕೋತ ದೇವ್ರು ಕಣ್ಕಿತ್ಕೋತದ ಈಗ. ನೋಡಿ ವಾಲ್ ಪೇಪರ್ ಚೇಂಜ್ ಮಾಡಿ ಸುಮಾರು ವರ್ಷ ಆಗಿತ್ತು, ಎಕ್ಸ್ಚೇಂಜ್ ಮಾಡ್ಬೋದು ಈಗ. ತಾರೆ ಮರನ ಇದು? ಏನು ಇದ್ರ ಸ್ಪೆಷಾಲಿಟಿ ಏನು? ಯಾರು ಚೆನ್ನಾಗಿ ಗೊತ್ತಿದ್ರಲ್ಲಿ? ನಮ್ಮ ಎಲ್ಲಿ ಇವರು ಕೃಷ್ಣ, ಏನು ಸ್ಪೆಷಾಲಿಟಿ ಇದರಲ್ಲಿ? ಇದು ದೇವರು ವಾಸ ಮಾಡ್ತಾರೆ ತಾರೆ ಮರಗಳಲ್ಲಿ ಅಂತ ಹಿಂದಿರೋದು. ಹಾಂ ಸೊ ಅದಾದ್ಮೇಲೆ ಇಲ್ಲಿ ಏನಿರುತ್ತಲ್ಲ, ಈ ತಾರೆ ಮರದ ಹತ್ರ ತುಂಬ ಆರ ಅಂದರೆ ನಿಮಗೆ ಎನರ್ಜೆಟಿಕ್ ಫೀಲ್ಡ್ ಅಂತಿರಲ್ಲ, ತುಂಬ ಹೈಯೆಸ್ಟ್ ಎನರ್ಜೆಟಿಕ್ ಫೀಲ್ಡ್ ಇದು. ಓಕೆ. ಸೊ ತಾರೆ ಮರಗಳ ಹತ್ರ ಬಂದಾಗ ಆದಷ್ಟು ಚಪ್ಪಲಿ ಬಿಟ್ಟು ದೂರ ಇರೋದು ನೋಡಬೇಕು, ಅಥವಾ ಬೇರೆ ಬೇರೆ ನಾವೇನು ತಿಂದಿರ್ತೀವಲ್ಲ ನಾನ್ ವೆಜ್ ಆ ಥರದ್ದು ಏನಾದ್ರು ತಿಂದಾಗ ಅದರಿಂದ ದೂರ ಇರೋದು ನೋಡಬೇಕು. ಮತ್ತು ಯಾವಾಗಲೂ ಸಹ ಅದನ್ನು ನಾವು ಒಂದು ದೇವ್ರ ಪ್ರತೀತಿ ಅಂತಲೇ ಇದು ಮಾಡಿರೋದು. ಒಂದು ಕೊಂಬೆ ಮುರಿಯೋದಾಗಿರ್ಬೋದು, ಅದ್ರ ಮೇಲೆ ಕೆತ್ತದಾಗಿರ್ಬೋದು, ಆ ಥರದ್ದು ಏನಾದರೂ ಮಾಡಿದಾಗ ತುಂಬ ಕೆಟ್ಟದಾಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಸತ್ಯ. ಯಾಕೆಂದರೆ ಎನರ್ಜೆಟಿಕ್ ಫೀಲ್ಡ್ ನಮ್ಮ ಮೇಲೆ ಪ್ರತಿ ಸಲ ಒಂದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು, ಎನರ್ಜೆಟಿಕ್ ಫೀಲ್ಡ್ ಮರದಿಂದ ಬರ್ತಾ ಇರುವಂಥದ್ದು ನಮ್ಮ ಮೇಲೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಆದ್ದರಿಂದ ನೆಕ್ಸ್ಟ್ ಯಾವಾಗ ಬಂದರೂ ತಾರೆ ಮರಗಳನ್ನು ತುಂಬ ದೂರದಿಂದ ನೋಡಿ, ಆದಷ್ಟು ಕೈ ಮುಕ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಚಪ್ಪಲಿ ಹಾಕ್ಕೊಂಡು ಅಥವಾ ಆ ಥರದ್ದು ಮಾಡೋದನ್ನು ಮಾಡಬೇಕು ಅಷ್ಟೇ. ಯಾರು ಮುರಳಿ ಅವರು? ಇವ್ರು ತಾನೇ ಮುರಳಿ ಅವರೇ? ಕಾಡಿನ ಕತೆ ಹೇಳಿ. ಆ ರೀತಿ ಏನಿಲ್ಲ. ಸರಿ, ಓಕೆ, ನಡೀರಿ ಹೋಗೋಣ. ಆನಂದ ನಮ್ಮ ಮರ್ಯಾದೆ ಯಾಕೆ ಕೇಳಿದೆ ಯಾರಂದು. ನಿಜವಾಗ್ಲೂ ಹೆಂಗನ್ಸ್ತಿದೆ ಅಂದರೆ ಮಡಿಕೇರಿಯಲ್ಲೇ ಇದ್ದೀನಿ ಅನಿಸ್ತಾಯಿದ್ದೆ ನನಗಂತೂ. ಫೀಲು ಅಷ್ಟು ಫೀಲ್ ಕೊಡ್ತಾಯಿದ್ದೆ, ಸಕ್ಕತ್ತಾಗಿದೆ ಅಂತ. ಏನಂದರೆ ಮಳೆ ಇಲ್ಲ, ಬರುತ್ತೆ ಮೇ ಬಿ, ಬಟ್ ಮಳೆ ಇಲ್ವಲ್ಲ, ಇನ್ನೂ ಎಂಜಾಯ್ಮೆಂಟ್ ಚೆನ್ನಾಗಿದೆ. ಎಲ್ಲ ನವಿಲಿದೆ ಅನ್ಸುತ್ತಲ್ಲ, ಇಲ್ಲಿ ಕೇಳಿಸ್ತಾ ಇದೆ ಸ್ವಲ್ಪ. ಇಲ್ಲಿರೋರ್ಗೆ ಮಾತ್ರ ಪೀಸಾಗಿರುತ್ತಲ್ಲ. ಗಾಡಿ ಇಲ್ಲ ಕಣ, ಏನು ಕೇಳ್ಕೊಳ್ಳೋಣ, ನಾವು ಗಾಡಿ ಪಾರ್ಕ್ ಮಾಡ್ತೀನಿ.
ನಾಯಿಗಳು ಬೇರೆ ಹೊಸೊಬ್ರು ಕಂಡ್ರಾಗ ಒಬ್ಬೊಬ್ರಿಗೆ ನೋಡೋದು ಬೈದು ಬಿಡುತ್ತೆ ಕೃಷ್ಣ. ಬಟ್ ಒಂದೊಂದು ನಾಯಿಗಳು ಯಾಕೆ ಆ ಥರ ಕನೆಕ್ಟ್ ಆಗುತ್ತಲ್ಲ? ನಾಯಿಗಳು ಕನೆಕ್ಟ್ ಆಗುತ್ತೆ ಅಂತಂದರೆ ಇವುಗಳು ಮನುಷ್ಯನ ಎನರ್ಜೆಟಿಕ್ ಫೀಲ್ಡ್. ಇವಾಗ ನಿಮ್ಮ ಬೆಕ್ಕಗೆ ನಾಯಿಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಬರೀ ಮನುಷ್ಯನ ಥರ ಕಾಣಲ್ಲ, ಅದಕ್ಕೆ ನಿಮ್ಮ ಎನರ್ಜೆಟಿಕ್ ಫೀಲ್ಡ್ ಕಾಣುತ್ತೆ ಕೊತ್ತಿಗಳಿಗೆ, ಅಂದರೆ ಬೆಕ್ಕುಗಳಿಗೆ. ನಾಯಿಗಳಿಗೂ ಅಷ್ಟೇ, ಅವುಗೆ ನಮ್ಮ ಹಾರ್ಟ್ ಎನರ್ಜೆಟಿಕ್ ಫೀಲ್ಡ್ ಬೇಗ ಕನೆಕ್ಟ್ ಆಗುತ್ತೆ. ಸೊ ಈ ರೇಡಿಯಸ್ ಒಂದು 3 ಮೀಟರ್ ರೇಡಿಯಸಲ್ಲಿ ನಮ್ಮ ಬಾಡಿ ಯಾವಾಗಲೂ ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇದಾಗ್ತಾ ರಿವಾಲ್ವ್ ಆಗೋದು ಬಾಡಿಲಿ. ಸೊ ಇಲ್ಲೇನಾಗುತ್ತೆ, ಕೆಲವೊಬ್ರು ಎನರ್ಜೆಟಿಕ್ ಫೀಲ್ಡ್ ಅಂದರೆ ಕೆಲವು ಸರಿಯಾಗಿ ಮೇಂಟೈನ್ ಮಾಡಿರಲ್ಲ, ಅವರ ಮನಸ್ಥಿತಿ ಬೇರೆ ಇರುತ್ತೆ, ಅಥವಾ ನಾವು ಡಿಸ್ಕನೆಕ್ಟ್ ಆಗಿಬಿಡ್ತೀವಿ ನೇಚರಿಂದ, ಇದರಿಂದ. ಸೊ ಅಂಥವ್ರಿಗೆ ಬೇಗ ಕನೆಕ್ಟ್ ಆಗಲ್ಲ. ಸೊ ಯಾರು ತುಂಬ ಹತ್ತಿರವಾಗಿರ್ತಾರೆ ನೇಚರ್ಗೆ ಮತ್ತು ಅವ್ರ ಹಾರ್ಟಲ್ಲಿ ಆದಷ್ಟು ಒಳ್ಳೆ ಭಾವನೆಗಳನ್ನ ಇಟ್ಕೊಂಡಿರ್ತಾರೆ, ಅವ್ರಿಗೆ ಯಾವುದೇ ಪ್ರಾಣಿಗಳು ಬಂದರೂ ಅಷ್ಟು ನಾಯಿ ಬೇಕು ಅಂತಲ್ಲ, ಪ್ರತಿಯೊಂದು ಪ್ರಾಣಿಗಳು ಹತ್ತಿರ ಬರುತ್ತೆ, ತುಂಬ ಕನೆಕ್ಟ್ ಆಗಿಬಿಡುತ್ತೆ ಬೇಗ ಕನೆಕ್ಟ್ ಆಗುತ್ತೆ. ಎಲ್ಲಿ ಬರಲೇ ಇಲ್ಲ ಇವರು? ಇಲ್ಲ ಏನು ಸಮಸ್ಯೆ? ಸಣ್ಣದೊಂದು ಗಲಾಟೆ. ಇವರಿಬ್ರಾ? ಶಶಿ ಆ್ಯಂಡ್ ಮತ್ತೆ ಅಪೂರ್ವ ಖಂಡಿತ ನೋಡಿದ್ದೀವಿ. ಇವತ್ತೊಂದು ದಿನ ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಅಪರೂಪಕ್ಕೆ ಸಿಗೋ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಸೇರಿ ನಗ್ನಗ್ತಾ ಖುಷಿಯಾಗಿ ಹ್ಯಾಪಿಯಾಗಿ ಒಂದು ಡೇ ಔಟ್ ಹೋದ್ವಿ. ಈ ಡೇ ಔಟಲ್ಲಿ ನಾವು 4 ರಿಂದ 5 ಅವರ್ ಮಾತ್ರ ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು, ಆದರೆ ಜೀವನ ಪೂರ್ತಿಗಾಗುವಷ್ಟು ಈ ದಿನದ ನೆನಪು ಕೊಡ್ತು. ಫ್ರೆಂಡ್ಸ್ಗಳ ಜೊತೆ ಇವತ್ತು ಒಂದೊಂದು ಕ್ಷಣನೂ ಎಂಜಾಯ್ ಮಾಡಿದ್ದೀನಿ. ಕಾಡಿನ ಹಸಿರು, ಮಂಜಿನ ತಂಪು, ಪ್ರಕೃತಿ ಶಾಂತಿ ಇವೆಲ್ಲ ಸೇರಿ ಮನಸ್ಸಿಗೊಂದು ಹೊಸ ಖುಷಿ ಕೊಡ್ತು. ಎಷ್ಟೊಂದ್ಸಲಿ ನಾವು ದುಬಾರಿ ಟ್ರಿಪ್, ಕಾಸ್ಟ್ಲಿ ಟ್ರಿಪ್ ಎಲ್ಲ ಹೋಗ್ಬೋದು, ಆದ್ರೆ ನಮ್ಮವ್ರ ಜೊತೆ ಕಳೆಯೋ ಸಣ್ಣ ಕ್ಷಣಗಳು ದೊಡ್ಡ ಸಂತೋಷ ಕೊಡ್ತವೆ. ಈ ದಿನ ಮುಗ್ದಿರ್ಬೋದು, ಆದ್ರೆ ಈ ನೆನಪುಗಳು ಮತ್ತು ಗುಡ್ ವೈಬ್ಸ್ ಯಾವತ್ತೂ ನಮ್ ಜೊತೆ ಇರ್ತವೆ. ಮತ್ತೆ ಇನ್ನೊಂದು ಹೊಸ ಜರ್ನಿಯಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್ ಕೀಪ್ ಎಕ್ಸ್ಪ್ಲೋರಿಂಗ್, ಕೀಪ್ ಸ್ಮೈಲ್ ಅಂಡ್ ಕೀಪ್ ಮೇಕಿಂಗ್ ಮೆಮೊರೀಸ್. ಕೊನೆದಾಗ ಒಂದು ಲೈನು, ಪ್ರಯಾಣ ಮುಗ್ದಿರ್ಬೋದು ಆದ್ರೆ ನೆನಪುಗಳ ಜರ್ನಿ ಎಂದಿಗೂ ಮುಗಿಯೋದಿಲ್ಲ. See you in the next adventure.